ಪ್ರಿಪೇರ್ ಮಾಡಬೇಕು. ಅದಕ್ಕೆ ನಾನು ಫಿರ್ನಿಯನ್ನು ಚೂಸ್ ಮಾಡಿದ್ದೇನೆ. ಅದೊಂದು ಲಡಾಖಿದು ಫೇಮಸ್ ಸ್ವೀಟ್. ಅದು ನಾನು ಮನೆಯಲ್ಲಿ ಹೇಗೆ ತಯಾರು ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಾನು ದಾವತ್ ಬಾಸ್ಮತಿ ರೈಸನ್ನು 1 ಕಪ್ನಷ್ಟು ತಗೊಂಡಿದ್ದೇನೆ. ಈಗ ಇದನ್ನು ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಈಗ ನಾವು 10 ನಿಮಿಷ ನೀರಲ್ಲಿ ಸೋಕ್ ಆಗಲಿಕ್ಕೆ ಬಿಡುವ. ಇವಾಗ ಇದನ್ನು ಗ್ರೈಂಡ್ ಮಾಡ್ತಿದ್ದೇನೆ. One and a half cup of milk. ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ. ನಾವು ಆವಾಗ ಗ್ರೈಂಡ್ ಮಾಡಿ ಇಟ್ಟಂತ ರೈಸನ್ನು ಈಗ ಹಾಲಿಗೆ ಹಾಕಿ ಮಿಕ್ಸ್ ಮಾಡೋಣ. ತಳ ಹಿಡಿಯದಂತೆ ನೋಡ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾದ ನಂತರ ನಾನು ಕೇಸರಿ ಮತ್ತು ಶುಗರನ್ನು ಆ್ಯಡ್ ಮಾಡ್ತಿದ್ದೇನೆ. ಇದು ರೆಡಿ ಆಗಿದೆ. ನಾವೀಗ ಇದನ್ನು ಸರ್ವ್ ಮಾಡಿ ಪಿಸ್ತಾ ಮತ್ತು ಬಾದಾಮಿಂದ ಡೆಕೋರೇಟ್ ಮಾಡುವ. ಇವಾಗ ರೆಸಿಪಿ ರೆಡಿ ಆಯಿತು. ನನಗೆ ಈಗ ಪ್ರಾಜೆಕ್ಟ್ ಸ್ಕೂಲ್ಗೆ ರಿಪೋರ್ಟ್ ಮಾಡಲಿಕ್ಕೆ ಉಂಟು. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ನಾನೀಗ ಪ್ರಾಜೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೇನೆ. ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೇನೆ. ಫೈನಲಿ ನಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ನೋಡಿ ಹೇಗೆ ಆಗಿದೆ ಅಂತ. ನಾಳೆ ಇದನ್ನು ಮತ್ತು ಆಗ ಮಾಡಿದ್ದು ಫಿರ್ನಿಯನ್ನು ನಾನು ಶಾಲೆಗೆ ತಗೊಂಡೋಗಿ ನನ್ನ ಟೀಚರ್ ಅದನ್ನು ಟೇಸ್ಟ್ ಮಾಡ್ತಾರೆ ಮತ್ತು ನನಗೆ ಮಾರ್ಕ್ಸ್ ಕೊಡ್ತಾರೆ. ನೋಡುವ ನನಗೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.